ಸರ್ ನೀವು ಅಲ್ಲಿ ನೋಡ್ತಾ ಇದ್ರಲ್ಲ ಮನೆಗಳು ಅದೇ ಇಸುನಹಳ್ಳಿ ಗ್ರಾಮ ಅಂತ. ಇದೇ BMTC ರೋಡು, ಇದೇ ನಮ್ಮ ಲೇಔಟು. ಪ್ರತಿಯೊಬ್ಬರು ಯಾಕೆ ಸ್ವಂತ ಮನೆ ಕಟ್ಕೋಬಾರ್ದು ಅನ್ನೋ ಒಂದು ಕನಸು ನನ್ನ ಮನಸ್ಸಲ್ಲಿ ಬಂತು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಟಿ ಬೇಗೂರಿಂದ ಕೇವಲ ಒಂದು 5 to 6 ಕಿಲೋಮೀಟರ್ಸ್ ಮುಂದೆ ಬಂದರೆ ಇಸುನಹಳ್ಳಿ ಗ್ರಾಮ ಅಂತ ಬರುತ್ತೆ. ಆ ಗ್ರಾಮದಲ್ಲೇ ಒಂದು ಒಳ್ಳೆ ಲೇಔಟ್ನ ನಿಮ್ಮ ಮುಂದೆ ತಂದಿಡ್ತಾರೆ. ಇವತ್ತು ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಕಾಲಿಟ್ಟಿದ ತಕ್ಷಣ ಪ್ರತಿಯೊಬ್ಬ ಮನುಷ್ಯ ಏನಂದ್ರೆ ಕನಸು ಕಾಣೋದು ಒಂದು ಸ್ವಂತ ಸೈಟ್ ತಗೊಂಡು ಒಂದು ಮನೆ ಕಟ್ಕೋಬೇಕು ಅನ್ನೋ ಒಂದು ಕನಸು ಕಾಣ್ತಾರೆ. ಆದರೆ ಬಜೆಟ್ ತಕ್ಕಂಥ ಸೈಟ್ಗಳು ಖಂಡಿತ ಇವತ್ತು ಸಿಗ್ತಾ ಇಲ್ಲ. ಇವತ್ತಿನ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೇಳೋ ಪ್ರಕಾರ BMRDA ಸೈಟ್ ತಗೋಬೇಕು ಅನ್ನೋ ಒಂದು ರೂಲ್ಸ್ನ ತಂದಿದ್ದಾರೆ. ಅದು ಪ್ರತಿಯೊಬ್ಬರಿಗೂ ಒಳ್ಳೇದಾಗೋದಂತೂ ಗ್ಯಾರಂಟಿ. ಬಟ್ ಒಂದು ಮಧ್ಯಮ ವರ್ಗದವರು ಪಾಪ 30 ಲಕ್ಷ 40 ಲಕ್ಷ ಕೊಟ್ಟು ಸೈಟ್ ತಗೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಇವತ್ತು ದುರ್ಗಶ್ರೀ ವೆಂಚರ್ಸು ಒಂದು ಒಳ್ಳೆ ಲೊಕೇಶನಲ್ಲಿ ಈ ಖಾತಾ ಆಗಿರುವಂಥ ಪ್ರಾಪರ್ಟಿ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರು ಕೈಗೆಟ್ಕೋವಂಥ ದರದಲ್ಲಿ ಒಂದು ಒಳ್ಳೆ ಲೊಕೇಶನ್ನ ತಂದು ನಿಮ್ಮ ಮುಂದೆ ಇಡ್ತಾ ಇದೆ. ಬನ್ನಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಊರು ಇರೋದ್ರಿಂದನೇ ಅಟ್ಯಾಚ್ಡ್ ಇರೋವಂಥ ಪ್ರಾಪರ್ಟಿಗೆ DC ಕನ್ವರ್ಷನ್, ಇದು DC ಕನ್ವರ್ಷನ್, ಪ್ಯೂರ್ಲಿ DC ಕನ್ವರ್ಷನ್ ಆಗಿರುವಂಥದ್ದು. ಊರು ಪಕ್ಕ ಈವನ್ 250 ಮೀಟರ್ಸಲ್ಲಿದ್ದರೆ ಅದು ಪ್ಯೂರ್ಲಿ DC ಕನ್ವರ್ಷನ್ ಅಂತ ಕರೀತಾರೆ. ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸ ಮಾಡೋದಕ್ಕೆ ಕನ್ವರ್ಷನ್ DC ಅವರು ಆರ್ಡರ್ ಮಾಡಿರ್ತಾರೆ. ಇದರಲ್ಲಿ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ. ನೋಡಿ, ಇದೇ ಇಸುನಹಳ್ಳಿ ಗ್ರಾಮ, ಇದೇ ನಮ್ಮ ಲೇಔಟು, ಇದೇ ಮೈನ್ ರೋಡು, ಬಸ್ ಕನೆಕ್ಟಿವಿಟಿ ಇರುವಂತ ರೋಡು. ಇಲ್ಲೇ ಇಳ್ಕೊಂಡು ನಮ್ಮ ಲೇಔಟ್ಗೆ ಬರ್ಬೋದು. ಸರ್, ನೀವು ದುರ್ಗಶ್ರೀ ವೆಂಚರ್ಸ್ ಅವರು ಇಲ್ಲೇ ಒಂದು ಹೊಸದಾಗಿ ಲೇಔಟ್ನ ಲಾಂಚ್ ಮಾಡಿದ್ರು. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್. ಮತ್ತೆ ಹಾಗೆ ನಾವು ಟಿವಿಲಿ ಯಾಡ್ ನೋಡಿರೋ ಪ್ರಕಾರ ನೀವು 2.5 ಲಕ್ಷಕ್ಕೂ ಸೈಟ್ ಕೊಟ್ಟಿದ್ದೀರಾ, 3 ಲಕ್ಷಕ್ಕೂ ಸೈಟ್ ಕೊಟ್ಟಿದ್ದೀರಾ. ಸರ್, ಹೇಗೆ ಸರ್ ಇದೆಲ್ಲ ಸಾಧ್ಯ? ಸರ್ ಖಂಡಿತ. ಯಾಕಂದರೆ ನೋಡಿ, ಸಾಕಷ್ಟು ರಿಯಲ್ ಎಸ್ಟೇಟ್ ಅಂದರೆ ಇವಾಗ ಏನಾಗಿದೆ ಅಂದರೆ ಲಕ್ಷ ಲಾಭ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅನ್ನೋದು ಒಂದು ಮಾತು. ಆದರೆ ದುರ್ಗಶ್ರೀ ವೆಂಚರ್ಸು ಎಲ್ಲರ ಕಷ್ಟ ನಮಗೂ ಗೊತ್ತಿದೆ. ಯಾಕಂದರೆ ನಾನು ಒಂದು ಟೈಮಲ್ಲಿ ರೆಂಟ್ ಹೌಸಲ್ಲೇ ಇದ್ದಿದ್ದು. ಮನೆಗಳು ಶಿಫ್ಟ್ 3 ತಿಂಗಳಿಗೂ ಒಂದು ಮನೆ ಖಾಲಿ ಮಾಡಿಕೊಂಡು ಬೇರೆ ಮನೆಗೆ ಹೋಗ್ತಾ ಇರೋವಾಗ ನನಗೆ ಅನಿಸ್ತಾ ಇದ್ದಿದ್ದು ಒಂದೇ, ನಾವು ಒಂದು ಸ್ವಂತ ಮನೆ ಕಟ್ಕೋಬೇಕು ಅಂತ. ಅದರಿಂದ ಚಾಲೆಂಜ್ ಆಗಿ ನಾನು ಒಂದು ಚಿಕ್ಕ ಮನೆ ಕಟ್ಕೊಂಡೆ. ಆಗ ಪ್ರತಿಯೊಬ್ಬರು ಯಾಕೆ ಸ್ವಂತ ಮನೆ ಕಟ್ಕೋಬಾರ್ದು ಅನ್ನೋ ಒಂದು ಕನಸು ನನ್ನ ಮನಸ್ಸಲ್ಲಿ ಬಂತು. ಹಾಗಾಗಿ ಗ್ರಾಹಕರ ಪರ ಬರೀ ದುಡ್ಡುಗೋಸ್ಕರನೇ ಸಿಕ್ಕಾಪಟ್ಟೆ ಲಾಭ ಇಟ್ಕೊಂಡು ವ್ಯಾಪಾರ ಮಾಡಿದೆ. ಪ್ರಾಮುಖ್ಯತೆಯಿಂದ ಲಾಭ ಇಲ್ಲದೆ ಯಾರೂ ವ್ಯಾಪಾರ ಮಾಡಲ್ಲ. ಖಂಡಿತ ಕಡಿಮೆ ಲಾಭ ಇಟ್ಕೊಂಡು ಒಂದು ಒಳ್ಳೆ ಪ್ರಾಪರ್ಟಿ, ಡಾಕ್ಯುಮೆಂಟ್ ಕ್ಲಿಯರ್ ಆಗಿರೋವಂಥದ್ದು, ಪ್ರಾಪರ್ಟಿ ಒಳ್ಳೆ ಲೊಕೇಶನಲ್ಲಿ ಇರೋವಂಥದ್ದು ತಂದು ಮಾರಾಟ ಮಾಡ್ತೀವಿ ಸರ್. ಯಾವುದ್ರಲ್ಲೂ ಜಾಸ್ತಿ ಮಾರ್ಜಿನ್ ಇಟ್ಕೊಳ್ಳೋದು ಖಂಡಿತ ದುರ್ಗಶ್ರೀ ವೆಂಚರ್ಸಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಗ್ರಾಹಕರ ಪರ ಕಸ್ಟಮರ್ ತುಂಬ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂದರೆ 16 ರಿಂದ 17 ವರ್ಷ ಒಂದು ಕಂಪ್ನಿ ರನ್ ಆಗಬೇಕಂದ್ರೆ ಖಂಡಿತ ನೀವು ಯೋಚನೆ ಮಾಡಬೇಕು, ಒಂದು ಟ್ರಸ್ಟ್ ಮೇಲೆ ಈ ಕಂಪ್ನಿ ಗ್ರಾಹಕರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾವು ಎಷ್ಟು ಕ್ವಾಲಿಟಿಯಾಗೆ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ನೀವು ಯೋಚನೆ ಮಾಡ್ಬೋದು. ಯಾಕಂದರೆ ನೀವು ನೋಡ್ತಾ ಇರ್ಬೋದು, 2.5 ಲಕ್ಷಕ್ಕೆ ಫಸ್ಟ್ ಟೈಮು ಸೈಟ್ ತಂದಿದ್ದೆ ದುರ್ಗಶ್ರೀ ವೆಂಚರ್ಸ್. ನೋಡಿ, ಒಂದಾನೊಂದು ಟೈಮಲ್ಲಿ ರೆವಿನ್ಯೂ ಸೈಟ್ ತಗೋಬೇಡಿ ಯಾಕೆ ತಗೊಂತೀರಾ ಅನ್ನೋ ಒಂದು ಸಾಕಷ್ಟು ಕಾಮೆಂಟ್ಸ್ ಬರ್ತಾ ಇತ್ತು. ಇವತ್ತು ರೆವಿನ್ಯೂ ಸೈಟ್ ತಗೊಂಡಿರೋರಿಗೆ ಈ ಖಾತಾ ಖಂಡಿತ ಆಗ್ತಾ ಇದೆ. ನೀವೇ ಕೇಳಿರ್ತೀರ, ಹಳೆ ರೆವಿನ್ಯೂ ರಿಜಿಸ್ಟ್ರೇಷನ್ ಏನಾಗಿದಾವೋ ಅದಕ್ಕೆಲ್ಲಾನು ಈ ಖಾತೆ ಆಗಿದೆ. ಇವತ್ತು ಸರ್ ಈ ಖಾತೆ ಆಗಿದ್ರೆ 2.5 ಲಕ್ಷ ಸೈಟ್ ತಗೊಂಡಿರೋರಿಗೆ ಇವತ್ತು 30 ಲಕ್ಷ 40 ಲಕ್ಷ ಪ್ರಾಪರ್ಟಿನ ತಗೊಂಡಿದ್ದಾರೆ ಗ್ರಾಹಕರು. ಅವರೆಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕು ಸರ್. ಪ್ರತಿಯೊಬ್ಬರು ಕಸ್ಟಮರ್ ದುರ್ಗಶ್ರೀ ವೆಂಚರ್ಸ್ಗೆ ವಿಸಿಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಅವ್ರ ಕಣ್ಣಲ್ಲಿ ಒಂದು ಸಂತೋಷ ನೋಡ್ತೀವಲ್ಲ ಸರ್, ಅಷ್ಟು ಸಾಕು ನಮಗೆ. ಪ್ರತಿಯೊಂದು ಮಾಹಿತಿ ಈ ವಿಡಿಯೋಲಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ತಗೊಳ್ಳಿ. ಫ್ರೀ ಸೈಟ್ ಕಂಪ್ನಿ ಕಡೆಯಿಂದನೇ ಇರುತ್ತೆ. ಫ್ಯಾಮಿಲಿ ಬನ್ನಿ, ಸೈಟ್ ವಿಸಿಟ್ ಮಾಡಿ ಸೈಟ್ ಸ್ವಂತ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೇ ಸೈಟ್ಗಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.